ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಒತ್ತಡವನ್ನ ತಂದು ಬಾಂಗ್ಲಾ ಮತ್ತು ಪಾಕಿಸ್ತಾನದ ಮತದಾರರು ಪಟ್ಟಿಯಲ್ಲಿ ಉಳಿದುಕೊಳ್ಳಿ ಎನ್ನುವಂತಹ ಕೆಲಸ ಮಾಡ್ತಾ ಇದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಆರೋಪಿಸಿದ್ದಾರೆ. ಗುರುವಾರ ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಭಾರತೀಯ ಜನತಾ ಪಾರ್ಟಿಯು ಈ ಬಾರಿ ಎಸ್ಐಆರ್ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ಆಗಬೇಕು ಎಂಬ ಉದ್ದೇಶವನ್ನ ಹೊಂದಿದೆ. ಇದು ಬಿಜೆಪಿಯ ಆಗ್ರಹವೂ ಆಗಿದೆ. ದೇಶದಲ್ಲಿ ಉಳಿದಿರುವ ಬಾಂಗ್ಲಾ ಹಾಗೂ ಪಾಕಿಸ್ತಾನ ಪ್ರಜೆಗಳನ್ನ ಗುರುತಿಸಬೇಕು, ಅವರನ್ನ ಎಸ್ಐಆರ್ ಪ್ರಕ್ರಿಯೆಯಿಂದ ಹೊರಗಿಡಬೇಕು, ಮುಂದೆ ಅವರ ಮೇಲೆ ಕಾರ್ಯಾಚರಣೆ ಮಾಡಿ ದೇಶದಿಂದ ಹೊರಗಿಡುವ ಪ್ರಕ್ರಿಯೆಗೆ ಚಾಲನೆ ನೀಡಬೇಕು ಎನ್ನುವಂಥದ್ದು ನಮ್ಮ ಬದ್ಧತೆ ಆಗಿದೆ ಎಂದರು. ದೂರುಗಳು ದಾಖಲಾದಾಗ ಪಕ್ಕದಲ್ಲಿ ದುಡಿದ ಸಾಮಾನ್ಯ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ ಎನ್ನುವ ಆರೋಪಗಳಿಗೆ ಉತ್ತರಿಸಿದಂತಹ ಕೇಶವ ಪ್ರಸಾದ್ ಅವರು, ನಮ್ಮ ಕಾನೂನು ಪ್ರಕೋಷ್ಠ ಅತ್ಯಂತ ಸಕ್ರಿಯವಾಗಿದೆ, ನಾವು ಅದರಲ್ಲೂ ಸಕ್ರಿಯತೆಯನ್ನ ತೋರಿಸಿದ್ದೇವೆ. ಕಾರ್ಯಕರ್ತರಿಗೆ ತೊಂದರೆ ಎಂದಾಯಿತು ಅಂದಾಗ ಸರ್ವ ಪ್ರಯತ್ನ ಮಾಡಿ ಅವರ ವಿರುದ್ಧ ನಡೀತಾ ಇರುವ ಯಾವುದೇ ಕೇಸ್ಗಳನ್ನ ನಾವು ಮುಂದುವರಿಯಲು ಬಿಟ್ಟಿಲ್ಲ. ಈಗ ಮಾಡ್ತಾ ಇರುವ ಆರೋಪಗಳು ಅಪಪ್ರಚಾರದ ಒಂದು ಭಾಗ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಪುತ್ತೂರು, ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯತೀಶ್ ಆರ್ವಾರ್, ವಿದ್ಯಾ ಆರ್ ಗೌರಿ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ನ ಮಾರ್ತಾ, ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೆಮಾರು, ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು, ಬಿಜೆಪಿ ವಕ್ತಾರ ರಾಜೇಶ್ ಬನ್ನೂರು, ಮಾಧ್ಯಮ ವಿಭಾಗ ಸಂಚಾಲಕ ಸತೀಶ್ ನಾಯಕ ಉಪಸ್ಥಿತರಿದ್ದರು. ನಮ್ಮ ಮತದಾರರು ಅವರನ್ನ ಪಟ್ಟಿಯಲ್ಲಿ ಸೇರಿಸುವಂತಹ, ಯಾರು ನಮ್ಮ ಮತದಾರರಲ್ಲವೋ ಅವ್ರನ್ನ ಆ ಪಟ್ಟಿಯಿಂದ ತೆಗೆದುಹಾಕುವಂತ ಕೆಲಸವನ್ನ ಆದ್ಯತೆಯ ಮೇಲೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಆದರೆ ರಾಜ್ಯ ಸರ್ಕಾರ ಗುಂಪಾಗಿ ಈ ಕೆಲಸನ ಮಾಡ್ತಾ ಮನೆ ಮನೆಗೂ ಹೋಗಿ ಪರಿಷ್ಕರಣಾ ಕಾರ್ಯದಲ್ಲಿ ಭಾಗವಹಿಸದೆ BLOಗಳಿಗೆ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟು ರಾಜಕೀಯ ಒತ್ತಡವನ್ನು ತಂದು ಈ ರೀತಿಯ ಬಾಂಗ್ಲಾ ಮತದಾರರು ಮತ್ತೆ ಪಾಕಿಸ್ತಾನಿ ಮತದಾರರು ಪಟ್ಟಿಲಿ ಉಳ್ಕೊಳ್ಳಿ ಅನ್ನುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಈ ಪಟ್ಟಿ ಈ ರೀತಿ ಆಗುವಂಥ ಪರಿಷ್ಕರಣೆ ತುಂಬ ಚೆನ್ನಾಗಾಗಬೇಕು. ಈ ಬಾರಿ ಯಾವುದೇ ರೀತಿಯಾದಂಥ ಈ ರೀತಿ ಉಳಿಬಾರ್ದು. ಭಾರತೀಯ ಜನತಾ ಪಾರ್ಟಿಯ ಆಗ್ರಹ ಮೊದಲಿಂದಲೂ ಇದೇ ಆಗಿದೆ. ದೇಶದಲ್ಲಿ ಉಳಿದಿರುವಂತಹ ಬಾಂಗ್ಲಾದ ಮತ್ತು ಪಾಕಿಸ್ತಾನಿ ಪ್ರಜೆಗಳನ್ನ ಗುರುತಿಸಬೇಕು, ಅವರನ್ನ SIR ಪ್ರಕ್ರಿಯೆಯಿಂದ ಹೊರಗಡೆ ಇಡಬೇಕು, ಮುಂದೆ ಅವರ ಮೇಲೆ ಕಾರ್ಯಾಚರಣೆಯನ್ನ ಮಾಡಿ ಅವರನ್ನ ಏನು ಮಾಡಿ ದೇಶದಿಂದ ಹೊರಗಾಕ್ಬೋದು ಆ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅನ್ನೋದಾಗಿದೆ. ಅದು ನಮ್ಮ ಬದ್ಧತೆ ಸಂಪೂರ್ಣವಾಗಿದೆ.